ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ. ಸೊ ಈ ಒಂದು ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ ಪ್ರಕಾರ ಈ ಡೋರ್ ಟು ಬಲೂನ್ ಟೈಮ್ ಒಂದು 30 ಸೆಕೆಂಡ್ಸ್ ಇರಬೇಕು, 30 ಮಿನಿಟ್ಸ್ ಇರಬೇಕು. ಸೊ ನಮ್ಮಲ್ಲಿ ಆಲ್ಮೋಸ್ಟ್ 90% ಆಫ್ ದ ಪೇಷಂಟ್ಸಿಗೆ ಈ 30 ಮಿನಿಟ್ಸ್ ಒಳಗಡೆ ನಾವು ಡೋರ್ ಟು ಬಲೂನ್ ಟೈಮ್ನ ನಾವು ಮೇಂಟೈನ್ ಮಾಡ್ತಾ ಇದ್ವಿ. ಹಾರ್ಟ್ ಅಟ್ಯಾಕ್ ಅಲ್ದಿರ ನಾವು ಹಾರ್ಟ್ ವೀಕ್ ಇರೋಂಥ ಪೇಷಂಟ್ಸ್ಗಳಿಗೆ, ಉಸಿರಾಡಲಿಕ್ಕೆ ತೊಂದರೆ ಆಗ್ತಾ ಇರೋಂಥ ಪೇಷಂಟ್ಗಳಿಗೆ, ಈ ಥರದ ಪೇಷಂಟ್ಗಳಿಗೂ ಕೂಡ ನಾವು ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಇದಲ್ಲದೆ ಮಕ್ಕಳಲ್ಲಿರುವ ಕಾಯಿಲೆಗಳು ಅಂದರೆ ಹಾರ್ಟ್ನಲ್ಲಿ ಹೋಲ್ ಇರ್ಬೋದು, ಹಾರ್ಟ್ನ ಉಸಿರಾಡಲಿಕ್ಕೆ ತೊಂದರೆ ಇರ್ಬೋದು, ಮಕ್ಕಳಿಗೆ ಆಕ್ಸಿಜನ್ ಲೆವೆಲ್ ಕೊರತೆ ಇರ್ಬೋದು, ಈ ಕಾಯಿಲೆಗಳಿಗೂ ಕೂಡ ನಾವು ಚಿಕಿತ್ಸೆಯನ್ನು ಇಲ್ಲಿ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಭಾಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟು ಧನ್ಯವಾದ. ಶ್ರೀದೇವಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್. ಸೊ ಈ ಒಂದು ಆಸ್ಪತ್ರೆಯಲ್ಲಿ ಒಂದು ಟ್ರೀಟ್ಮೆಂಟ್ನ ತಗೊಂಡು ಅವರ ಒಂದು ಟ್ರೀಟ್ಮೆಂಟ್ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಒಬ್ಬರು ಪೇಷಂಟ್ ಇಲ್ಲಿದ್ದಾರೆ. ಅದಕ್ಕೂ ಮುಂಚೆ ಡಾಕ್ಟರ್ನ ಕೇಳೋಣ ಅವರ ಕಂಡೀಷನ್ ಏನಾಗಿತ್ತು ಆ್ಯಂಡ್ ಈಗ ಹೇಗಿದ್ದಾರೆ ಅಂತ. ಡಾಕ್ಟರ್, ಈ ಪೇಷಂಟ್ ಬಗ್ಗೆ ತಿಳಿಸೋದಾದ್ರೆ? ಇವರು ಎದೆನೋವು ಅಂತ ಹಾಸ್ಪಿಟಲಿಗೆ ಬಂದಿದ್ದರು. ಬಂದಾಗ ECGನಲ್ಲಿ ವೇರಿಯೇಷನ್ಸ್ ಇತ್ತು ಮತ್ತು ಎಕೋ ಟೆಸ್ಟ್ ಮಾಡ್ಕೊಂಡಿದ್ದು. ಇಮಿಡಿಯೇಟ್ಲಿ ಎಕೋ ಟೆಸ್ಟಲ್ಲಿ ವೇರಿಯೇಷನ್ ಇತ್ತು. ಸೊ ಹಾಗಾಗಿ ಎಮರ್ಜೆನ್ಸಿಯಾಗಿ ನಾವು ಇವ್ರಿಗೆ ಟ್ರೀಟ್ಮೆಂಟ್ನ ಕೊಟ್ಟು ಈಗ ಆಲ್ರೆಡಿ ಎಂಜೋಪ್ಲಾಸ್ಟಿ ಆಗಿ 1 ದಿನ ಆಗಿದೆ. ಈಗ ಸ್ಟೇಬಲ್ ಆಗಿದ್ದಾರೆ. ಸೊ ಅವ್ರನ್ನ ನಾಳೆ ಡಿಸ್ಚಾರ್ಜ್ ಮಾಡೋ ಪ್ಲ್ಯಾನ್ಸ್ ಇದೆ. ಸರ್, ತಮ್ಮ ಹೆಸರು? ಸಿದ್ದೀಕ್ ಮ್ಯಾಮ್, ಸಿದ್ದೀಕ್ ಹುಸೇನ್. ಓಕೆ. ಸೊ ತಮಗೆ ಹಾರ್ಟ್ ಅಟ್ಯಾಕ್ ಆಗಿ ತಾವು ಇಲ್ಲಿ ಬಂದಾಗ ಹೇಗೆ ಟ್ರೀಟ್ ಮಾಡಿದ್ರು ಅಥವಾ ಇಲ್ಲಿನ ಒಂದು ಆಸ್ಪತ್ರೆ ಫೆಸಿಲಿಟೀಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಇಲ್ಲಿ ಬಂದು ನನಗೆ ಗೊತ್ತಾಗಿದ್ದು ನನಗೆ ಆ್ಯಕ್ಚುಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಬಟ್ ಏನಿದೆ, ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಮಿಸ್ಟರ್ ಸುರೇಶ್ ಸರ್. ಹಿ ಸೇವ್ಡ್ ಮೈ ಲೈಫ್. ಈ ಜಸ್ಟ್ ಸೇವ್ ಮೈ ಲೈಫ್ ಆ್ಯಂಡ್ ನನಗೆ ತುಂಬ ಹೆಲ್ಪ್ ಮಾಡಿದ್ದು. ಇಲ್ಲಿನ ಸ್ಟಾಫ್ ಬಗ್ಗೆ ತುಂಬಾ ನನಗೆ ಕೇರ್ ಮಾಡಿದರು. ಆಲ್ ಆಫ್ ಅ ಸಣ್ಣ ಚೆಸ್ಟ್ ಪೇನು, ಮ್ಯಾಸಿವ್ ಚೆಸ್ಟ್ ಪೇನ್ ಸ್ಟಾರ್ಟ್ ಆಗಿತ್ತು ನನಗೆ. ಸೊ ಅದರಿಂದ ಇಟ್ಸ್ ಜಸ್ಟ್ ವಂಡರ್ಫುಲ್ ಮ್ಯಾಮ್. ಆಲ್ ದ ಸ್ಟಾಫ್ ಆ್ಯಂಡ್ ದ ನೀಟ್ನೆಸ್, ಕ್ಲೆನ್ಲಿನೆಸ್ ಎಲ್ಲ ತುಂಬ ಚೆನ್ನಾಗಿದೆ ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಅವ್ರು ಕೂಡ ಬಹಳನೇ ಚೆನ್ನಾಗಿ ಹೇಳಿದ್ರು. ಇಲ್ಲಿರೋಂಥ ಡಾಕ್ಟರ್ಸ್ ಆಗಿರ್ಬೋದು, ಇಲ್ಲಿನ ಸ್ಟಾಫ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ನನ್ನ ಟ್ರೀಟ್ ಮಾಡಿದ್ರು ಆ್ಯಂಡ್ ಬಹಳನೇ ಖುಷಿ ಇದೆ ಅಂತ. ಸೊ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತಾರೆ. ಸೊ ಈ ಥರ ಮಾತುಗಳನ್ನ ಕೇಳಿದಾಗ ಅದು ನಿಜ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸರ್. ಸೊ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ಈಗ ಮತ್ತೊಂದು ಹಾಡು ನೋಡಿ. ಶ್ರೀದೇವಿ ಮೆಡಿಕಲ್ ಕಾಲೇಜ್ನ ಪ್ರಿನ್ಸಿಪಲ್ ಆದಂತಹ ಡಾಕ್ಟರ್ ಹರೇಂದ್ರ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ತಾ ಮೆಡಿಕಲ್ ಕಾಲೇಜ್ ಬಗ್ಗೆ, ಇಲ್ಲಿನ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಸರ್, ನಮಸ್ತೆ. ನಮಸ್ತೆ ಮೇಡಮ್. ನಾವು ದಿಸ್ ಕಾಲೇಜ್ ವಿ ಆರ್ ರನ್ನಿಂಗ್ ಬೋತ್ UG ಆ್ಯಂಡ್ PG ಡಿಗ್ರಿ. ಸೊ ನಮ್ಮಲ್ಲಿ ಲಾಸ್ಟ್ ಜನವರಿನಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು 100% ಫೈನಲ್ ಇಯರ್ ರಿಸಲ್ಟ್ಸ್ ಬಂದಿದೆ. ಸೊ ನಮ್ಮಲ್ಲಿ ಬೋತ್ UG ಆ್ಯಂಡ್ PG ಎಲ್ಲ ಕ್ಲಿನಿಕಲ್ ಸಬ್ಜೆಕ್ಟ್ಸದು PG ಕೋರ್ಸ್ಗಳು ರನ್ ಆಗ್ತಾ ಇದ್ದಾವೆ. ನಮ್ಮಲ್ಲಿ ವಿ ನಾಟ್ ಓನ್ಲಿ ಗಿವ್ ಇಂಪಾರ್ಟೆನ್ಸ್ ಟು ಅವರ್ ಓನ್ಲಿ ಕ್ಯೂರಿಕ್ಯುಲಮ್ ಆ್ಯಕ್ಟಿವಿಟೀಸ್, ವಿ ಆಲ್ಸೋ ಗಿವ್ ಇಂಪಾರ್ಟೆನ್ಸ್ ಟು ದ ಎಕ್ಸ್ಟ್ರಾ ಕ್ಯೂರಿಕ್ಯುಲರ್ ಆ್ಯಕ್ಟಿವಿಟೀಸ್ ಲೈಕ್ ಸ್ಪೋರ್ಟ್ಸ್, ಆ್ಯಂಡ್ ಅವರ್ ಸ್ಟೂಡೆಂಟ್ಸ್ ಆರ್ ಕಾಂಪಿಟೇಟೆಡ್ ಇನ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ zonal level. Then our teachers, they play a very vital role because we have got a very good staff and experienced teacher to shape up the minds, our student minds and the future of the students to take up the challenge in the medical field, because now newer technology is coming and day. We have got a very good skill lab to train our students also when compared to the almost a national level the skill lab facility in institute. ಪ್ರತಿ ವರ್ಷ ನಮ್ಮ ಅಂಡರ್ ಗ್ರ್ಯಾಜುಯೇಟ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಎಕ್ಸಾಮ್ಸಲ್ಲಿ ನಮ್ಮ ಸಂಸ್ಥೆಯಿಂದ ಒಳ್ಳೊಳ್ಳೆ ರ್ಯಾಂಕ್ಗಳು ಬಂದಿದೆ. ಲಾಸ್ಟ್ ಟೈಮು ಟೋಟಲ್ 7 ರ್ಯಾಂಕ್ಗಳನ್ನ ನಮ್ಮ ENT ಡಿಪಾರ್ಟ್ಮೆಂಟವ್ರು ತೊಗೊಂಡಿದ್ದಾರೆ. ಒಂದೊಂದು ಡಿಪಾರ್ಟ್ಮೆಂಟಿಂದ ಫಾರೆನ್ಸಿಕ್ ಮೆಡಿಸನ್ನು ರ್ಯಾಂಕ್ಗಳು ನಮ್ಮ ಸಂಸ್ಥೆಗೆ ಬಂದಿದೆ.
ಶ್ರೀದೇವಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಇಲ್ಲಿನ ಡೆಪ್ಯೂಟಿ ಮೆಡಿಕಲ್ ಸೂಪರ್ಡೆಂಟ್ ಆದಂತಹ ಡಾಕ್ಟರ್ ಚನ್ಮಲಯ್ಯ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ಸೊ ಶ್ರೀದೇವಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ನಲ್ಲಿ ಇನ್ಶೂರೆನ್ಸ್ ವ್ಯವಸ್ಥೆಗಳ ಬಗ್ಗೆ ಸ್ವಲ್ಪ ವಿಷಯಗಳನ್ನ ತಿಳಿಸ್ಕೊಡಿ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚನ್ಮಲಯ್ಯ ಅಂತೇಳಿ ಡೆಪ್ಯೂಟಿ ಮೆಡಿಕಲ್ ಸೂಪರ್ಡೆಂಟಾಗಿ 10 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಾನು ಅರ್ಲಿಯರು ಗೌರ್ಮೆಂಟ್ ಸರ್ವಿಸ್ ಇದ್ದೆ, ರಿಟೈರ್ ಆದಮೇಲೆ ನಾನು ಇಲ್ಲಿ ಅಕಾಮಿಡೇಟ್ ಆಗಿದ್ದೀನಿ ಮತ್ತು ರಿಹ್ಯಾಬಿಲಿಟೇಟು ಆಗಿದ್ದೀನಿ ಅಂತ ಹೇಳ್ತೀನಿ ನೆಕ್ಸ್ಟ್ ಏನು ಅಂತ. ಸೊ ನಮ್ಮ ಹಾಸ್ಪಿಟಲ್ 850 ಬೆಡೆಡ್ ಹಾಸ್ಪಿಟಲ್. ಈಗ ಎಲ್ಲ ರೀತಿಯಾದ ಸ್ಪೆಷಾಲಿಟಿಗೆ ಟ್ರೀಟ್ಮೆಂಟ್ ಇಲ್ಲಿ ನಡೀತದೆ, ಇನ್ಕ್ಲೂಡಿಂಗ್ ಸೂಪರ್ ಸ್ಪೆಷಾಲಿಟಿ ಇದು. ಈಗ ನಮ್ಮ ಇನ್ಶೂರೆನ್ಸ್ ಸ್ಕೀಮ್ಗಳು ತುಂಬ ಇವೆ ನಮ್ಮ ಹಾಸ್ಪಿಟ್ಲಲ್ಲಿ. ಒಂದು ಗೌರ್ಮೆಂಟ್ ಸ್ಕೀಮ್ಗಳಿದೆ ಮತ್ತು ಪ್ರೈವೇಟ್ ಇನ್ಶೂರೆನ್ಸ್ ಸ್ಕೀಮ್ಗಳಿದೆ. ಪ್ರೈವೇಟ್ ಇನ್ಶೂರೆನ್ಸ್ ಸ್ಕೀಮ್ಗಳು ಸುಮಾರು ಒಂದು 50 ಮೇಲೆ ನಮ್ಮದು ಎಂಪ್ಯಾಲ್ಮೆಂಟ್ ಆಗಿದೆ. ಗೌರ್ಮೆಂಟ್ ಸ್ಕೀಮ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ESI, ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಯಶಸ್ವಿನಿ ಸ್ಕೀಮು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬಂದು ಮತ್ತು BSNL ಟೈಪ್ ಆಗಿದೆ. ಮತ್ತು ಜ್ಯೋತಿ ಸಂಜೀವಿನಿ ಗೌರ್ಮೆಂಟ್ ಸರ್ವೆಂಟ್ಸ್ಗೂ ಟ್ರೀಟ್ಮೆಂಟ್ ತಗೊಂಡು ಅವರು ರಿಯಂಬರ್ಸ್ಮೆಂಟ್ಗೆ ಸರ್ಕಾರಕ್ಕೆ ಹೋಗ್ತಕ್ಕಂಥದ್ದು. ಮತ್ತು ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಲೋಸಿಸ್ ಅಂತ ಬರ್ತವೆ, ಅದು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ನಮ್ಮದು ಟೈಪ್ ಆಗಿದೆ. ಅದನ್ನು ಕೂಡ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ನಮ್ಮದು ಎಂಪ್ಯಾಲ್ಮೆಂಟ್ ಆಗಿದೆ. ಇಲ್ಲಿ ಏನಾಗ್ತಾಯಿದೆ ಅಂತಂದರೆ ನಮ್ಮಲ್ಲಿ 24/7 ಇನ್ಶೂರೆನ್ಸ್ ಕೇಸ್ಗಳು ಯಾವಾಗೇ ಬಂದರೂ ಕೂಡ ನಾವಿಲ್ಲಿ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಆಗ್ತಾಯಿದ್ದೀವಿ. ಈ ಯಾವುದೇ ಇನ್ಶೂರೆನ್ಸ್ ಸ್ಕೀಮ್ ಆದರೂ ಕೂಡ ಮಾಡ್ತೀವಿ, ಇನ್ಕ್ಲೂಡಿಂಗ್ ಪ್ರೈವೇಟ್ ಇನ್ಶೂರೆನ್ಸ್ ಸ್ಕೀಮ್ಗಳು. ಎಲ್ಲ ಸ್ಕೀಮಲ್ಲೂ ಕೂಡ ನಮ್ಮದು ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ ಯಾವುದೇ ರೀತಿಯಲ್ಲಿ. ಬಟ್ ಗೌರ್ಮೆಂಟ್ ಸ್ಕೀಮಲ್ಲಿ ಇರ್ತಕ್ಕ ಗೌರ್ಮೆಂಟಿಂದ ನಮಗೆ ರಿಯಂಬರ್ಸ್ಮೆಂಟ್ ಆಗಿದೆ. ಪ್ರೈವೇಟ್